ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಐತಿಹಾಸಿಕ ಸ್ಥಳದ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ಐತಿಹಾಸಿಕ ಸ್ಥಳ ಭಾರತದ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಒಂದು ಪಟ್ಟಣ, ಅಂದ್ರೆ ಒಂದು ಹಳ್ಳಿ, ಗ್ರಾಮ ಅಂತಾರಲ್ಲ ಹಾಗೆ. ಈ ಗ್ರಾಮವು ಸವದತ್ತಿ ತಾಲೂಕಿನಲ್ಲಿ ಬರುತ್ತದೆ. ಸವದತ್ತಿಯಿಂದ 8-9 ಕಿಲೋಮೀಟರ್ ದೂರದಲ್ಲಿದೆ. ಈ ಹಳ್ಳಿಯ ಹೆಸರು ಬೆಳಗಾವಿ ಜಿಲ್ಲೆಯ ಪುರಾತನ ಗ್ರಾಮೀಣಗಳಲ್ಲಿ ಒಂದಾದ ಗ್ರಾಮ ಹೂಲಿ ಅಂತ. ಇದರ ಹೆಸರು ಹೂಲಿಯು ಪಂಚಲಿಂಗೇಶ್ವರ ದೇವಸ್ಥಾನ ಮತ್ತು ತ್ರಿಕೂಟೇಶ್ವರ ದೇವಸ್ಥಾನಗಳ ತಾಣವಾಗಿದೆ. ಈ ಗ್ರಾಮವು ಹಲವಾರು ದೇವಾಲಯಗಳನ್ನು ಹೊಂದಿದೆ. ಹೂಲಿಯು ಸವದತ್ತಿಯ ರಟ್ಟರು ಹಾಗೂ ರಾಮದುರ್ಗದ ಘಟವರ್ಧನರ ಆಳ್ವಿಕೆಯಲ್ಲಿತ್ತು ಮತ್ತು ಅಲ್ಲಿನ ಹೆಚ್ಚಿನ ದೇವಾಲಯಗಳು ಚಾಲುಕ್ಯ ವಾಸ್ತುಶಿಲ್ಪವನ್ನು ಹೊಂದಿವೆ. ಈ ವಾಸ್ತುಶಿಲ್ಪಗಳೆಲ್ಲವೂ ಚಾಲುಕ್ಯರ ಆಳ್ವಿಕೆಯನ್ನು ಸೂಚಿಸುತ್ತದೆ. ಈ ಗ್ರಾಮವು ಪ್ರಾಚೀನ ಕಾಲದಲ್ಲಿ ಮಹಿಷ್ಪತಿ ನಗರ ಎಂದು ಕರೆಯಲಾಗುತ್ತಿತ್ತು. ಈ ಗ್ರಾಮದಲ್ಲಿ ತುಂಬ ಹೆಸರುವಾಸಿಯಾಗಿರುವ ದೇವಸ್ಥಾನವೆಂದರೆ ಅದು ಪಂಚಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಭಾರತೀಯ ಪುರಾತತ್ವ ಸಮೀಕ್ಷೆಯ ಅಡಿಯಲ್ಲಿ ಬರುವ ಸಂರಕ್ಷಿತ ಸ್ಮಾರಕವಾಗಿದೆ. ಈ ಪಂಚಲಿಂಗೇಶ್ವರ ದೇವಸ್ಥಾನ ಎದುರಲ್ಲಿಯೇ ಒಂದು ಆಧುನಿಕ ಕಾಲದ ಹರಿ ಎಂಬ ಮಂದಿರವಿದೆ. ಈ ಪಂಚಲಿಂಗೇಶ್ವರ ದೇವಸ್ಥಾನವನ್ನು ಹೊರತುಪಡಿಸಿ ಹೂಲಿಯಲ್ಲಿ ಇನ್ನೂ ಅನೇಕ ಹಳೆಯ ದೇವಾಲಯಗಳನ್ನು ಹೊಂದಿವೆ. ಅವುಗಳಲ್ಲಿ ಸಾಕಷ್ಟು ದೇವಾಲಯಗಳು ಬಿದ್ದು ಹಾಳು ಆಗಿವೆ. ಕಾರಣ ಅವುಗಳನ್ನು ಸರಿಯಾಗಿ ನೋಡಿಕೊಳ್ಳದೆ ಇರೋದಕ್ಕೆ. ಇಲ್ಲಿ ನೋಡ್ಬೋದು ನೀವು, ಎಷ್ಟೋ ದೇವಾಲಯಗಳು ಹಾಳಾಗಿ ಹೋಗಿವೆ. ಇಂಥ ಎಷ್ಟೋ ದೇವಾಲಯಗಳು ಇನ್ನೂ ಹೂಲಿ ಎಂಬ ಗ್ರಾಮದಲ್ಲಿ ನಿಮಗೆ ನೋಡಲು ಸಿಗುತ್ತವೆ. ಇದೇ ಥರ ಈ ಗ್ರಾಮದಲ್ಲಿ ಇನ್ನೂ ಹಲವು ದೇವಾಲಯಗಳಿವೆ. ಅವುಗಳಲ್ಲಿ ಒಂದಿಷ್ಟು ಹೆಸರು ಹೇಳ್ತೇನೆ ನೋಡಿ. ಅಂಧಕೇಶ್ವರ ದೇವಸ್ಥಾನ, ಭವಾನಿ ಶಂಕರ ದೇವಸ್ಥಾನ, ಕಲ್ಮೇಶ್ವರ ದೇವಸ್ಥಾನ, ಕಾಶಿ ವಿಶ್ವನಾಥ ದೇವಸ್ಥಾನ, ಮದನೇಶ್ವರ ದೇವಸ್ಥಾನ, ಸೂರ್ಯನಾರಾಯಣ ದೇವಸ್ಥಾನ, ತಾರಕೇಶ್ವರ ದೇವಸ್ಥಾನ, ಬೀರದೇವ್ರ ದೇವಸ್ಥಾನ, ಹರಿಯ ಮಂದಿರ, ಹನುಮಂತೇಶ್ವರ ದೇವಸ್ಥಾನ, ಹೀಗೆ ಹಲವು ದೇವಾಲಯಗಳಿವೆ. ಅವುಗಳಲ್ಲಿ ಹೂಲಿ ಸಂಗಮೇಶ್ವರ ದೇವಸ್ಥಾನ, ಇದನ್ನು ಅಜ್ಜನವರ ಮಠ ಎಂದು ಕರೆಯುತ್ತಾರೆ. ಈಗಲೂ ಇದು ಹೂಲಿಯ ಅಜ್ಜನವರ ಮಠ ಎಂದು ಪ್ರಸಿದ್ಧವಾಗಿದೆ. ಈ ಮಠದ ಜಾತ್ರೆ ದೊಡ್ಡ ಮಟ್ಟದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಇಂತಹ ಅನೇಕ ದೇವಾಲಯಗಳು ಇಲ್ಲಿ ನಿಮಗೆ ನೋಡಲು ಸಿಗುತ್ತವೆ. ಇಲ್ಲಿನ ದೇವಾಲಯಗಳು ನಮಗೆ ಪ್ರಾಚೀನ ಕಾಲದ ಮಾಹಿತಿಯನ್ನು ನೀಡುತ್ತವೆ. ಇಲ್ಲಿನ ವಿಶೇಷತೆ ಏನೆಂದರೆ, ಇಲ್ಲಿ 100 ದೇವಾಲಯಗಳು, 100 ಶಿವಲಿಂಗಗಳು, 100 ಬಾವಿಗಳು ಕಂಡುಬರುತ್ತವೆ. ಅದಕ್ಕೆ ಇದನ್ನು ಈಗಲೂ ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.